ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನಿಮಗೆ ಬೀಡ್ ವರ್ಕಲ್ಲಿ 4 ಶೇಪಲ್ಲಿ ತೋರಿಸ್ತೀನಿ ಯಾವ ಥರ ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನು. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ಸು ಕೊಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಕ್ಲಾಸ್ಗಳಾಗಿದೆ, ಬೇಸಿಕ್ಕು ಫಿನಿಶ್ ಆಗ್ತಾ ಇದೆ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ನೋಡಿ ಆಸಕ್ತಿ ಇದ್ದವರು ಕಲಿಬಹುದು. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ನಾನು ಚಿಕ್ಕ ಚಿಕ್ಕ ಪಾಯಿಂಟ್ಸನ್ನು ಮಿಸ್ ಮಾಡಿದೆ. ತುಂಬಾ ಟಿಪ್ಸ್ಗಳು ಹೇಳಿ ಎಲ್ಲಾನು ವಿವರಣೆ ಕೊಡ್ತೀನಿ ತುಂಬಾ ನೀಟಾಗಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೀವಿಂಗ್ ಥ್ರೆಡ್ ತಗೊಳ್ಳಿ, ಗೋಲ್ಡನ್ ಕಲರು, ಒಂದೆಳೆ ದಾರ. ಓಕೆ, ಕೆಲವ್ರು ಕೇಳ್ತಾರೆ ಎಷ್ಟು ಸ್ಟ್ಯಾಂಡ್ ಅಂತ. ಒಂದೇ ಎಳೆ ಬೀಡ್ ವರ್ಕಿಗೆ ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ಎಂಡ್ ನಾಟನ್ನು ಹಾಕ್ತೀವಲ್ಲ, ಅದೇ ಥರ ಲಾಕನ್ನು ಯಾವಾಗಲೂ ಬೀಡ್ ವರ್ಕಿಗೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊಬೇಕು. ಬೀಡ್ ವರ್ಕಿಗೆ ಈ ಥರ ದಾರನ ಫಸ್ಟ್ ನೀವು ಎಂಡ್ ನಾಟ್ ಹಾಕ್ಕೊಂಡು ನೋಡಿ, ನಾನು ವುಡನ್ ನೀಡಲ್ ತಗೊಂಡಿದ್ದೀನಿ, ಫುಲ್ ಲೋಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸಿಂಗಲ್ ಬೀಡನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂದರೆ, ಮಧ್ಯ ಬೆರಳಿದೆ ಅಲ್ವಾ, ಮಧ್ಯ ಬೆರಳಲ್ಲಿ ನೀಡಲಲ್ಲಿರೋ ಬೀಡನ್ನು ಹಿಡ್ಕೋಬೇಕು. ಉಂಗುರದ ಬೆರಳಲ್ಲಿ ನೀವು ನೀಡಲಿಂದ ಬೀಡನ್ನು ಜಾರಿಸಿ ದಾರದೊಳಗೆ ಹಾಕಬೇಕು. ನೋಡಿ, ನಾನು ಯಾವ ಥರ ಹಾಕ್ತಾ ಇದ್ದೀನೋ ಆ ಥರ ಹಾಕಿ. ನಾನು ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದ್ದೆ ಹೇಗೆ ಫುಲ್ ಲೋಡಿಂಗ್ ಮಾಡ್ಕೊಂಡಿರೋ ನೀಡಲಲ್ಲಿ ಹೇಗೆ ನೀವು ಹ್ಯಾಂಡ್ಲ್ ಮಾಡಬೇಕು ಬೀಡನ್ನು ಅಂತ ನಾನು ತುಂಬಾ ಡೀಟೇಲ್ ಆಗಿ ತೋರಿಸಿದ್ದೀನಿ. ಅದೇ ಥರನೇ ಹಾಕ್ಕೊಂಡೋಗಿ ನೋಡಿ, ಸ್ಟ್ರೈಟಾಗಿ ಲೈನ್ ಇರೋದಕ್ಕೆ ಮಾತ್ರ ನೀವು ಎರಡೆರಡು ಬೀಡನ್ನು ಸ್ಟಿಚ್ ಮಾಡಬೇಕು. ಈ ಥರ ಕರ್ವ್ ಶೇಪೆಲ್ಲ ಬಂದಲ್ಲಿ ನೀವು ಸಿಂಗಲ್ ಬೀಡನ್ನೇ ಸ್ಟಿಚ್ ಮಾಡಬೇಕಾಗತ್ತೆ. ಸಿಂಗಲ್ ಬೀಡ್ ಸ್ಟಿಚ್ ಮಾಡಿದ್ರೆ ಮಾತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತೆ ನೋಡಿ, ನೀವು ಸ್ಟಿಚ್ ಮಾಡುವಾಗ ಇದೆಯಲ್ಲ, ಬೀಡನ್ನು ತುಂಬ ಟೈಟಾಗಿ ನೂಕಿ ನೀವು ಚೈನ್ ಹಾಕೋಕ್ಕೆ ಹೋಗಬೇಡಿ. ಹಾಗೆ ಚೈನ್ ಹಾಕೋದ್ರಿಂದ ನಿಮಗೆ ನೀಡಲು ಬರೋದಿಲ್ಲ, ಚೈನ್ ಒಳಗಿಂದ ಹೊರಗೆ ಒಂಥರ ಟೈಟ್ ಆಗೋ ಫೀಲಿಂಗ್ ಆಗುತ್ತೆ, ನಿಮಗೆ ಕೈ ಎಲ್ಲ ನೋವು ಬರುತ್ತೆ. ನೀವು ಬೀಡು ತುಂಬಾ ಟೈಟ್ ಹಾಕಬೇಡಿ, ಚೂರು ದೂರ ಇದ್ರೂ ಪರವಾಗಿಲ್ಲ. ಆರಾಮಾಗಿ ಬೀಡನ್ನು ಆರಾಮಾಗಿ ನಿಂತ್ಕೋಬೇಕು. ನೀವು ಆರಾಮಾಗಿ ನೀಡಲನ್ನು ಸ್ಟ್ರೈಟಾಗಿ ಹಾಕಿ ಸ್ಟ್ರೈಟಾಗಿ ಚೈನ್ನ ಮೇಲೆ ತೆಗೆಯೋ ಹಾಗೆ ಆರಾಮಾಗಿ ಇರೋ ಹಾಗೆಯೇ ಹಾಕೋಬೇಕಾಗತ್ತೆ. ನೋಡಿ, ನಾನು ಸಿಂಗಲ್ ಬೀಡನ್ನು ಹಾಕೋದ್ರಿಂದ ಒಂದೇ ಥರ ಕಾಣಿಸುತ್ತೆ ನಿಮ್ಮದು ಬೀಡ್ ವರ್ಕ್. ಓಕೆ, ನೀವೇನು ಮಾಡ್ತೀರಾ, ಮಧ್ಯದಲ್ಲಿ ಏನಾದರೂ ಡಬಲ್ ಅಥವಾ ಮೂರು ಬೀಡನ್ನು ಒಂದೇ ಸರಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಸಿಂಗಲ್ ಬೀಡನ್ನೇ ಸ್ಟಿಚ್ ಮಾಡಬೇಕು. ನಾನು ವುಡನ್ ನೀಡನ್ನು ಯಾಕೆ ತಗೊಳ್ಳಿ ಅಂತ ಹೇಳಿದೆ ಅಂದರೆ, ವುಡನ್ ನೀಡಲಲ್ಲಿರೋ ನೀಡಲ್ ಇದೆಯಲ್ಲ ಐರನ್, ಅದು ತುಂಬಾ ನೈಸ್ ಆಗಿರುತ್ತೆ, ತುಂಬಾ ತಿನ್ನಾಗಿರುತ್ತೆ. ಎಷ್ಟು ಚಿಕ್ಕ ಹೋಲ್ ಇರೋ ನೀಡಲ್ ಅಂದರೆ ಬೀಡ್ ಕೂಡ ಒಳಗಡೆ ಹೋಗುತ್ತೆ, ನೀವು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ನೋಡಿ, ನಾನು ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗಿ, ಹೇಗೆ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ನೋಡಿ, ನಾನು ಬೀಡನ್ನು ತುಂಬ ಟೈಟಾಗಿ ಒತ್ತಿ ಹಾಕ್ತಾ ಇಲ್ಲ, ಆರಾಮಾಗಿ ಒಂದ್ರ ಪಕ್ಕ ಒಂದು ಕುತ್ಕೊಳ್ಬೇಕಷ್ಟೇ. ತುಂಬ ನೀವೇನು ಮಾಡಬೇಡಿ, ಬೀಡನ್ನು ಒಂದು ಬೀಡಿನ ಹಿಂದೆ ಇನ್ನೊಂದು ಬೀಡನ್ನು ಟೈಟಾಗಿ ಒತ್ತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಆಯಿತಾ. ಸ್ಟ್ರೈಟಾಗಿ ನೀವು ಚೈನ್ ತಗೊಂಡು ಸ್ಟ್ರೈಟಾಗಿ ಬೀಡು ಎಲ್ಲಿ ನಿಲ್ಲುತ್ತೋ ಅಲ್ಲಿಗೆ ಹಾಕಿ ನೀಡಲಿಂದ ದಾರನ ತಗೊಳ್ಳಿ. ಈ ನೀಡಲ್ನ ಉಪಯೋಗ ಇನ್ನೊಂದೇನೆಂದರೆ, ಬಟ್ಟೆಗೆ ಆರಾಮಾಗಿ ಹೋಲಾಗಿ ಆರಾಮಾಗಿ ಮೇಲ್ ಬರುತ್ತೆ. ಈ ಐರನ್ ನೀಡಲ್ಲು ಸ್ವಲ್ಪ ರಫ್ ಇರುತ್ತೆ ಅಲ್ವಾ, ಅದು ಏನಾಗುತ್ತೆ ಅಂದರೆ ಸಿಲ್ಕ್ ಬ್ಲೌಸ್ಗಳಿಗೆಲ್ಲ ಸ್ವಲ್ಪ ದಾರಗಳು ಹಿಂಜಿದಾಗೆಲ್ಲ ಇರುತ್ತೆ, ಮತ್ತು ಅದು ಹೋಲ್ ಕೂಡ ದೊಡ್ಡದಾಗಿಬಿಡುತ್ತೆ. ಇದಾದರೆ ಅಷ್ಟೇನು ದೊಡ್ಡದಾಗಲ್ಲ, ಅದು ಹುಕ್ಕು ಕೂಡ ಸ್ವಲ್ಪ ದೊಡ್ಡದಾಗಿನೇ ಬೆಂಡಿರುತ್ತೆ. ಇದು ಹುಕ್ಕು ದೊಡ್ಡದಾಗಿರಲ್ಲ, ನೈಸ್ ಆಗಿರುತ್ತೆ. ಓಕೆನಾ. ಮತ್ತು ನಾನು ಯಾಕೆ ತುಲಿಪ್ ಚಪಾನ್ನೇ ಯೂಸ್ ಮಾಡ್ತೀನಿ ಅಂದರೆ, ಬೇರೆ ಸಿಲ್ಕ್ ಥ್ರೆಡ್ಡಿಗೆ ಅದು ಸ್ವಲ್ಪ ನೈಸ್ ಇರೋದ್ರಿಂದ ಆರಾಮಾಗಿ ಹೋಲಾಗಿ ಆರಾಮಾಗಿ ಬರುತ್ತೆ. ಐರನ್ ನೀಡಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಆದರೆ ನೀವು ಬೇಕಿದ್ರೆ ಟ್ರೈ ಮಾಡಿ, ಅಂತ ತೊಂದರೆ ಇಲ್ಲ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಿಮಗೆ ಕಲಿಯೋರಿಗೆ ಈಸಿ ಆಗಲಿ ಅಂತ ನಾನು ಈ ಥರ ಸೊಲ್ಯೂಷನ್ ಹೇಳ್ಕೊಡ್ತಾ ಇರೋದು. ಓಕೆ, ನೋಡಿ, ಈ ಥರ ಸಿಂಗಲ್ ಬೀಡನ್ನು ಕರ್ವಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಈಗ ಈ ಥರ ಪಿರಮಿಡ್ ಸ್ಟೈಲಲ್ಲಿ ನೋಡೋಣ.
ನೋಡಿ ಇದಕ್ಕೂ ಕೂಡ ನೀವು ಸ್ಟಾರ್ಟಿಂಗು ನಾಟ್ ಹಾಕ್ಕೋಬೇಕು. ಬೀಡ್ ವರ್ಕಿಗೆ ಯಾವಾಗಲೂ ನೀವು ನಾಟ್ ಹಾಕ್ಕೊಳ್ಳಿ, ಸೀವಿಂಗ್ ಥ್ರೆಡ್ಡೇ ತಗೊಳ್ಳಿ. ನೋಡಿ ಇದು ಕೂಡ ಸಿಂಗಲ್ ಬೀಡನ್ನೇ ಹಾಕಿ ಇದು ಶಾರ್ಪ್ನೆಸ್ ಹೆಂಗೆ ಬರಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ ಗಮನ ಇಟ್ಟು. ನೋಡಿ ಬೀಡ್ ವರ್ಕಲ್ಲಿ ಪಾಯಿಂಟ್ ಎಲ್ಲ ಹೇಗೆ ಶಾರ್ಪಾಗಿ ಬರಬೇಕು ಅನ್ನೋದನ್ನು ತೋರಿಸ್ತೀನಿ. ಇದು ಕೂಡ ಸಿಂಗಲ್ ಬೀಡೇ ಹಾಕ್ತಾ ಬನ್ನಿ, ಎಂಡ್ವರೆಗೂ ಹಾಕ್ತಾ ಹೋಗಿ. ನೋಡಿ ಎಂಡ್ವರೆಗೂ ಹಾಕ್ತಾ ಹೋಗಬೇಕಾಗತ್ತೆ. ನೋಡಿ ಈಗ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಈ ಚೈನ್ನ ಸೆಕೆಂಡ್ ಬೀಡು ಮತ್ತು ಫಸ್ಟ್ ಬೀಡಿನ ಮಧ್ಯದಲ್ಲಿ ದಾರನ ತಂದು ಒಂದು ಚೈನನ್ನು ಹಾಕೋಬೇಕಾಗತ್ತೆ. ನೋಡಿ ಈ ಥರ ಮಿಡ್ಲಲ್ಲಿ ಫಸ್ಟ್ ಬೀಡು ಸೆಕೆಂಡ್ ಬೀಡಿಗಿನ ಮಿಡ್ಲಲ್ಲಿ ಈ ಥರ ಒಂದು ಚೈನ್ ಹಾಕ್ಕೊಂಡು ಆಮೇಲೆ ನೀವು ಬೀಡನ್ನು ಲೋಡ್ ಮಾಡ್ತಾ ಹೋದರೆ ಕರೆಕ್ಟಾಗಿ ಅಲ್ಲಿ ಬೀಡಿದು ಶಾರ್ಪ್ನೆಸ್ ಬಂದಿರುತ್ತೆ. ಓಕೆನಾ? ನೋಡಿ ನಾನು ಇನ್ನೊಂದು ಸತಿ ತೋರಿಸ್ತೀನಿ, ಕೆಳಗಡೆ ಬರುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೀಡಲ್ಲಿ ಕೂಡ ನೀವು ಕರೆಕ್ಟಾಗಿ ಶಾರ್ಪ್ನೆಸ್ಸನ್ನು ಮೇಂಟೈನ್ ಮಾಡ್ಬೋದು. ನಾನು ತುಂಬಾ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಕ್ಲಾಸನ್ನು, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಇದು ಎಂಡಿಗೆ ಬರುವಾಗ ನೋಡ್ಕೊಳ್ಳಿ ಯಾವ ಥರ ನಾನು ಶಾರ್ಪ್ನೆಸ್ಸನ್ನು ಆ್ಯಡ್ ಮಾಡ್ತೀನಿ ಅಂತ. ನೋಡಿ ಬೀಡನ್ನು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಫಸ್ಟ್ ಬೀಡು ಸೆಕೆಂಡ್ ಬೀಡಿನ ಮಿಡ್ಲಿಗೆ ಒಂದು ಚೈನ್ ಹಾಕ್ಕೋಬೇಕು. ಯಾವ ಕಡೆ ನೀವು ಬೀಡನ್ನು ಕಂಟಿನ್ಯೂಸ್ ಆಗಿ ತೊಗೊಂಡೋಗ್ಬೇಕೋ ಆ ಕಡೆಯಿಂದ. ಓಕೆನಾ? ನೋಡಿ ಆ ಕಡೆಯಿಂದ ಎರಡು ಬೀಡಿನ ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ, ಆಮೇಲೆ ಬೀಡನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡಿ ಅಷ್ಟು ನೀಟಾಗಿ ಬೀಡಿಂದು ಶಾರ್ಪ್ನೆಸ್ ಬಂದಿದೆ ಅಲ್ವಾ? ಈ ಥರ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಪ್ಲೇಸ್ಗಳಲ್ಲಿ ಅಂದರೆ ಎಡ್ಜಸ್ಗಳಲ್ಲಿ ಎಲ್ಲಿ ಶಾರ್ಪ್ನೆಸ್ ಬರುತ್ತೋ ಅಲ್ಲಿ. ಇದು ಲೀಫಿಗೂ ಸೇಮ್ ಮೆಥಡೇ ಯೂಸ್ ಮಾಡಬೇಕು, ಎಲ್ಲದಕ್ಕೂ ಇದೇ ಥರನೇ ನೀವು ಮೆಥಡ್ನ ಯೂಸ್ ಮಾಡಿ. ಓಕೆ ನೋಡಿ ಈಗ ಮತ್ತೊಂದು ಸತಿ ತೋರಿಸ್ತೀನಿ. ನೋಡಿ ಎಂಡ್ವರೆಗೂ ಹಾಕಿದ ನಂತರ ಫಸ್ಟ್ ಬೀಡು ಸೆಕೆಂಡ್ ಬೀಡಿನ ಮಿಡ್ಲಲ್ಲಿ ಯಾವ ಕಡೆ ನೀವು ವರ್ಕನ್ನು ಕಂಟಿನ್ಯೂಸ್ ಮಾಡ್ತೀರೋ ಆ ಕಡೆಯಿಂದ ಹಾಕಬೇಕಾಗತ್ತೆ. ಓಕೆ, ಆಪೋಸಿಟಲ್ಲೆಲ್ಲ ಹಾಕಬೇಡಿ. ಎರಡು ಬೀಡಿನ ಮಿಡ್ಲಲ್ಲಿ ಒಂದು ಚೈನ್ ಹಾಕ್ಬಿಟ್ಟು ಆ ನಂತರ ನೀವು ಲೋಡ್ ಮಾಡ್ಕೊಂಡು ಹೋಗಿ ಬೀಡನ್ನ. ಓಕೆನಾ? ನೋಡಿ ಇದೇ ಥರನೇ ನೀವು ಎಂಡ್ವರೆಗೂ ಹಾಕ್ಕೊಂಡು ಹೋಗಿ. ಸ್ವಲ್ಪ ಫಾಸ್ಟ್ ಮಾಡಿದೆ, ಇಷ್ಟೊತ್ತವರೆಗೂ ಸ್ಲೋ ಆಗಿ ತೋರಿಸಿದ್ದೆ. ನೋಡಿ ಇದೇ ಥರನೇ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋದರೆ ಬೀಡು ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಮತ್ತು ಏನು ಗೊತ್ತಾ, ಬೀಡು ಸ್ವಲ್ಪ ಸೈಜು ಡಿಫ್ರೆನ್ಸ್ ಇರೋದೆಲ್ಲ ಬರುತ್ತೆ. ಫ್ಲ್ಯಾಟ್ ಆಗಿರುತ್ತೆ ಕೆಲವೊಮ್ಮೆ ಲೆಂತಿ ಆಗಿರುತ್ತೆ. ಆ ಥರ ಎಲ್ಲ ಇದ್ದಾಗ ನೀವು ಆ ಬೀಡನ್ನು ತೆಗೆದುಬಿಡಿ. ಈಗ ಕಲಿಯುವಾಗ ಪರವಾಗಿಲ್ಲ, ಯೂಸ್ ಮಾಡ್ಕೊಂಡು ಹೋಗಿ. ಆದರೆ ಕಸ್ಟಮರಿಗೆ ವರ್ಕ್ ಮಾಡಿಕೊಡುವಾಗ ಈವನ್ ಆಗಿರೋ ಬೀಡನ್ನು ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಫಿನಿಶ್ ಆಗ್ತಾ ಬಂತು. ಇನ್ನು ನೆಕ್ಸ್ಟ್ ಶೇಪಲ್ಲಿ ನಾನು ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ನೋಡಿ ಇದಕ್ಕೂ ಕೂಡ ನೀವು ಸ್ಟಾರ್ಟಿಂಗು ನಾಟ್ ಹಾಕ್ಕೊಳ್ಳಿ. ಓಕೆ, ಪಕ್ಕದಲ್ಲೇ ಒಂದು ಚೈನ್ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ನೀವು ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗಲೂ ಇದೇ ಥರನೇ ವರ್ಕ್ ಮಾಡಿ, ಇದಕ್ಕೂ ಕೂಡ ಇದೇ ಥರನೇ ವರ್ಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಇದಕ್ಕೂ ಕೂಡ ಸಿಂಗಲ್ ಬೀಡನ್ನೇ ಹಾಕ್ತಾ ಬನ್ನಿ. ಏನು ಗೊತ್ತಾ, ನೀವು ಬ್ಲೌಸಿಗೆ ವರ್ಕ್ ಮಾಡುವಾಗ ಏನು ಮಾಡಬೇಕಂದ್ರೆ ಪದೇ ಪದೇ ಎಣ್ಣಾಟ್ ಹಾಕೋದು ತಪ್ಪಿಸ್ಬೇಕಂದ್ರೆ ಪ್ರತಿ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನಾಟು, ಎಂಡ್ ಮಾಡುವಾಗ ನಾಟ್ಗಳನ್ನ ಹಾಕ್ಕೊಂಡ್ರೆ ಮಿಡ್ಲ್ ದಾರ ಇಲ್ಲಿಂದ ದಾರ ಅಲ್ಲಿಗೆ ಕಂಟಿನ್ಯೂಸ್ ಆಗಿ ಎಳ್ಕೊಂಡು ಹೋಗಿರ್ತೀರಿ ಅಂದ್ಕೊಳ್ಳಿ ಫ್ರೇಮಿನ ಕೆಳಗಡೆ. ಆಗ ಏನಾಗುತ್ತೆ ಅಂದರೆ ನೀವು ಬ್ಲೌಸನ್ನು ಎಲ್ಲ ವರ್ಕೆಲ್ಲ ಅದ್ರ ಮೇಲೆ ಬಿಚ್ಚಿದಾಗ ಏನಾಗಿರುತ್ತೆ ಅಂದರೆ ಆ ಕಡೆಯಿಂದ ಈ ಕಡೆ ಬ್ಲೌಸ್ ಇದು ಹಿಂಗೆ ಎಳೆದಿಟ್ಕೊಂಡಂಗಿರುತ್ತೆ ಬಟ್ಟೆನ. ಆಗ ಮುದ್ದೆ ಮುದ್ದೆ ಕಾಣಿಸುತ್ತೆ, ಈ ಥರ ಫಿನಿಶಿಂಗ್ ನೀಟಾಗಿ ಬಂದಿರೋ ಕಾಣಿಸಲ್ಲ. ಆಗ ಏನು ಮಾಡಬೇಕಾಗತ್ತೆ ಅಂದರೆ ನೀವು ಬ್ಲೌಸಿನ ಸ್ಲೀವ್ಸ್ ಎಲ್ಲ ಮಾಡಿರ್ತೀರಲ್ವ, ಅಡಿಗಡೆ ನೀವು ಈಗ ಕೆಳಗಡೆ ದಾರನ ಕಟ್ ಮಾಡ್ಕೊಳ್ದೆ ಹಾಗೆ ಡೈರೆಕ್ಟಾಗಿ ತಗೊಂಡು ಮತ್ತೊಂದು ಕಡೆ ಪ್ಲೇಸ್ ಮಾಡಿರ್ತೀರಿ ಅಲ್ವಾ ಡಿಸೈನ್ನ, ಆ ದಾರನ ಅಡಿಗಡೆ ಕಟ್ ಮಾಡಿದಾಗ ಮೇಲ್ಗಡೆಯಿಂದ ಬಿಚ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನೀವು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಪ್ರತಿ ಸ್ಟಿಚ್ಚಲ್ಲೂ ಸ್ಟಾರ್ಟಿಂಗು ಎಂಡಿಂಗು ನಾಟ್ ಹಾಕ್ಕೊಂಡಿರೋದ್ರಿಂದ ಅಡಿಗಡೆ ನೀವು ಆರಾಮಾಗಿ ದಾರ ಉದ್ದುದ್ದ ಇರೋ ದಾರಗಳನ್ನ ಕಟ್ ಮಾಡಿಕೊಂಡ್ರೆ
ಬ್ಲೌಸ್ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಮುದ್ದೆ ಮುದ್ದೆ ಆಗಿರುತ್ತೆ. ಓಕೆ, ಅಲ್ಲಿಂದ ದಾರ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋ ಹಾಗೆ ನೀವು ಮಾಡಬೇಕು ಅಂದರೆ ಆ ಥರ ಪ್ಲ್ಯಾನ್ ಮಾಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಳ್ತೀರಲ್ಲ, ಆ ನಾಟನ್ನು ಹಾಕ್ಕೊಳ್ಳಿ, ಎಂಡಿಂಗಲ್ಲೂ ನಾಟ್ ಹಾಕ್ಕೊಳ್ಳಿ. ಆಗ ನಿಮಗೆ ಸ್ಟಿಚ್ಚಸ್ಸು ಕೂಡ ಬಿಚ್ಚಿ ಹೋಗೋದಿಲ್ಲ. ಅಡಿಗಡೆ ನೀವು ಅಲ್ಲಿಂದ ಡೈರೆಕ್ಟಾಗಿ ದಾರನ ಕಟ್ ಮಾಡ್ಕೊಳ್ಳದೆ ತಗೊಂಡಿರ್ತೀರಲ್ಲ, ಆ ದಾರಗಳನ್ನ ಎಲ್ಲ ವರ್ಕ್ ಆದ್ರ ಮೇಲೆ ಕಟ್ ಮಾಡಿ. ಇಲ್ಲ ಅಂದರೆ ನೀವು ಫ್ರೇಮಿಂದ ಬಟ್ಟೆ ತೆಗೆದ ನಂತರ ಈ ಕಡೆಯಿಂದ ಆ ಕಡೆ ಎಳೆದಿಟ್ಕೊಂಡಂಗಿರುತ್ತೆ ಬ್ಲೌಸು, ಫಿನಿಶಿಂಗ್ ನೀಟಾಗಿ ಕಾಣಲ್ಲ. ಓಕೆ ನೋಡಿ, ಇದು ಕೂಡ ನಾನು ಶುಗರ್ ಗ್ಲಾಸ್ ಬೀಡ್ ಯೂಸ್ ಮಾಡಿದ್ದೀನಿ. ಇದು ಕೂಡ ಸಿಂಗಲ್ ಬೀಡೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಈ ಥರ ಮೂಲೆ ಪಾಯಿಂಟ್ ಎಲ್ಲ ಬಂದಾಗ ನಾನು ತೋರಿಸಿದ್ನಲ್ಲ ಸೇಮ್ ಮೆಥಡ್ನೇ ಯೂಸ್ ಮಾಡಿ, ಸೇಮ್ ಮೆಥಡೇ ಯೂಸ್ ಮಾಡಿ. ನೋಡಿ, ಸೇಮ್ ಮೆಥಡು ಯೂಸ್ ಮಾಡಬೇಕಾಗತ್ತೆ. ಫಸ್ಟು ಎಂಡ್ವರೆಗೂ ನೀವು ಹಾಕ್ಕೊಳ್ತಾ ಹೋಗಿ. ನೋಡಿ, ನಾನು ಆದಷ್ಟು ನಿಮಗೆ ಸ್ಲೋ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಎಲ್ಲ ಆಗಬೇಡಿ, ಕಷ್ಟ ಆಗುತ್ತೆ. ನಾನು ಹೇಗೆ ನಿಮಗೆ ಟಿಪ್ಸ್ ಹೇಳಿದ್ದೀನೋ ಅದೇ ಥರನೇ ಮಾಡಿ. ನೋಡಿ, ಎಂಡಿಗೆ ಬಂದ ನಂತರ ಆ ಚೈನನ್ನು ಫಸ್ಟ್ ಬೀಡು ಮತ್ತು ಸೆಕೆಂಡ್ ಬೀಡು ಮಿಡ್ಲಲ್ಲಿ ಚೈನ್ ಹಾಕ್ಕೊಂಡೋಗಿ. ನೋಡಿ, ಫಸ್ಟ್ ಬೀಡು ಮತ್ತು ಸೆಕೆಂಡ್ ಬೀಡಿನ ಮಿಡ್ಲಲ್ಲಿ ಚೈನ್ ಹಾಕ್ಕೊಂಡೋಗಿ. ಆ ಥರ ಚೈನ್ ಹಾಕಿ ಮತ್ತೆ ಲೋಡಿಂಗ್ನ ಕಂಟಿನ್ಯೂ ಮಾಡಿದರೆ ಅಲ್ಲಿಗೆ ಫಿನಿಶಿಂಗ್ ಬರುತ್ತೆ. ಓಕೆ, ಇದು ಶುಗರ್ ಗ್ಲಾಸ್ ಬೀಡ್ ಇದೆಯಲ್ಲ, ಅದು ಸೈಜು ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ನಾರ್ಮಲ್ ಶುಗರ್ ಬೀಡ್ಗಿಂತ ಸೈಜು ದೊಡ್ಡದಾಗಿರುತ್ತೆ. ಏನು ಟೆನ್ಷನ್ ಬೇಡ ನಿಮಗೆ ಫಿನಿಶಿಂಗ್ ಕಾಣಲ್ಲ ಅಂತ. ಫಿನಿಶಿಂಗ್ ಕಾಣಿಸುತ್ತೆ. ಓಕೆನಾ, ಒಂದು ವೇಳೆ ನೀವು ದೊಡ್ಡ ದೊಡ್ಡ ಬೀಡ್ನೆಲ್ಲ ವರ್ಕ್ ಮಾಡೋದಾದರೆ ಹೇಗಿರುತ್ತೆ ಹೇಳಿ, ಅದೇ ಥರನೇ ಅಂದ್ಕೊಳ್ಳಿ. ಏನು ತಲೆ ಎಲ್ಲ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದೇ ಥರನೇ ವರ್ಕನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ವಿಡಿಯೋ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ನೀವು ಎಷ್ಟುದ್ದ ಇದೇ ಥರನೇ ವರ್ಕ್ ಮಾಡಿದ್ರೂ ಸೇಮ್ ಮೆಥಡೇ ವರ್ಕ್ ಮಾಡ್ಕೊಳ್ತಾ ಹೋಗಿ. ನೋಡಿ, ನಾನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಸ್ಟ್ರೈಟ್ ಲೈನಿಗೆ ಮಾತ್ರ ಡಬಲ್ ಬೀಡ್ ಸ್ಟಿಚ್ ಮಾಡಿ. ಮತ್ತು ಫ್ಲವರ್ ಫಿಲ್ಲಿಂಗಿಗೆಲ್ಲ ಏನು ತೊಂದರೆ ಇಲ್ಲ. ಫ್ಲವರ್ ಪೆಟಲ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಉದ್ದಕ್ಕೆ ಬೀಡ್ ಹಾಕಿಬಿಟ್ಟು ಚೈನ್ ಹಾಕ್ತಾರೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಆದರೆ ಔಟರ್ ಲೈನ್ಗಳೆಲ್ಲ ಇರುತ್ತಲ್ಲ ಈ ಥರ, ಇದಕ್ಕೆ ನೀವು ಸಿಂಗಲ್ ಬೀಡನ್ನು ಹಾಕಿ, ಸ್ಟ್ರೈಟ್ ಲೈನ್ ಇದ್ದರೆ ಡಬಲ್ ಬೀಡನ್ನು ಹಾಕಿ. ಓಕೆ ನೋಡಿ, ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದನ್ನು ನಾನು ಫಾಸ್ಟ್ ಮಾಡ್ತೀನಿ, ಸೇಮೇ ಹಾಕ್ಕೊಂಡು ಬನ್ನಿ. ಮತ್ತು ಲೀಫ್ ಫಿಲ್ಲಿಂಗ್ ಮಾತ್ರ ಸ್ಲೋ ಆಗಿ ತೋರಿಸ್ತೀನಿ. ನೀವು ಯಾವುದೇ ಸೈಜ್ ಬೀಡ್ ತಗೊಳ್ಳಿ, ಯಾವುದೇ ಸೈಜು ಕಟ್ ಬೀಡ್ ಆಗಲಿ ಅಥವಾ ಟ್ಯೂಬ್ ಬೀಡ್ ಆಗಲಿ, ಯಾವುದೇ ಸೈಜ್ ತಗೊಳ್ಳಿ, ಸ್ಟಿಚ್ಚಿಂಗ್ ಮೆಥಡ್ ಮಾತ್ರ ಸೇಮ್ ಇರುತ್ತೆ. ಈ ಥರ ಸಿಂಗಲ್ ಬೀಡನ್ನೇ ನೀವು ಹಾಕಿ ಚೈನ್ ಹಾಕಬೇಕಾಗತ್ತೆ. ಟ್ಯೂಬ್ ಬೀಡೆಲ್ಲ ತಗೊಂಡ್ರೆ ಸ್ವಲ್ಪ ಚೈನನ್ನು ಜಾಸ್ತಿ ಉದ್ದಕ್ಕೆ ಎಳ್ಕೊಂಬಿಟ್ಟು ಟ್ಯೂಬನ್ನು ಆ್ಯಡ್ ಮಾಡ್ಕೊಳ್ಳಿ, ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಇದೇ ಥರ ಮೆಥಡಲ್ಲೇ ಇರುತ್ತೆ. ನಾನು ಪ್ರತಿ ಫಿನಿಶಿಂಗ್ನು ತೋರಿಸ್ತಾ ಹೋಗ್ತೀನಿ. ಫಿನಿಶಿಂಗ್ ಮಾಡೋದೊಂದು ಕರೆಕ್ಟಾಗಿ ಗೊತ್ತಿದ್ರೆ ಆರಾಮಾಗಿ ಆಗುತ್ತೆ ನಿಮಗೆ ವರ್ಕ್. ಓಕೆ, ಈಗ ಏನು ಮಾಡಬೇಕಂದ್ರೆ ನೋಡಿ, ಅಲ್ಲಿ ಬೀಡ್ ಇದೆ ಅಲ್ವಾ, ಬೀಡಿನ ಹಿಂದೆಯಿಂದ ಆ ಕಡೆಯಿಂದ ಚೈನ್ ತಗೊಂಡು ಈ ಕಡೆ ಬಂದು ಚೈನ್ ಹಾಕಿ ಆಮೇಲೆ ಲೋಡ್ ಮಾಡ್ತಾ ಹೋದರೆ ನಿಮ್ಮ ಬೀಡ್ಗಳು ಕರೆಕ್ಟಾಗಿ ಆ ಲೈನಿಗೆ ಅಟ್ಯಾಚ್ ಆಗಿ ಬರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಹೊರಗಡೆಯಿಂದನೇ ಚೈನ್ ಹಾಕೋಬಾರ್ದು, ಆ ಕರೆಕ್ಟ್ ಆ ಲೈನಿಂದ ಆ ಥರ ಚೈನ್ ಹಾಕ್ಕೊಂಡು ಬನ್ನಿ. ಓಕೆನಾ, ನೋಡಿ ಇದು ಕೂಡ ಲೀಫಿನ ಎಡ್ ಶಾರ್ಪ್ನೆಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಬೀಡನ್ನು ಒಂದು ಬೀಡ್ ಹಿಂದೆ ಒತ್ತಿ ಒತ್ತಿ ಹಾಕಕ್ಕೆ ಹೋಗಬೇಡಿ. ಒತ್ತಿ ಒತ್ತಿ ಹಾಕಕ್ಕೆ ಹೋದರೆ ನಿಮಗೆ ಆಗಲ್ಲ, ಚೈನ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇದೇ ಥರ ಬೀಡನ್ನು ಹೇಗೆ ಲೋಡ್ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಲೋಡ್ ಮಾಡಿದ್ರ ಮೇಲೆ ಇದರಲ್ಲಿ ಹೇಗೆ ಮಾಡೋದಂತ ಕೂಡ ತೋರಿಸಿದ್ದೀನಿ. ನೀವು ಆದಷ್ಟು ಇದು ಲೋಡ್ ತುಂಬಾ ಬೀಡ್ ಲೋಡ್ ಮಾಡೋ ಅಂತ ವುಡನ್ ನೀಡಲ್ನೇ ಯೂಸ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ವುಡನ್ ಅಥವಾ ಐರನ್ ನೀಡಲು ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿ. ಸೀವಿಂಗ್ ಥ್ರೆಡ್ನು ಕೂಡ ನೋಡಿ, ಇದು ಫಸ್ಟ್ ಸೆಕೆಂಡ್ ಬೀಡಿನ ಮಿಡ್ಲಿಗೆ ಒಂದು ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಲೋಡಿಂಗ್ ಸ್ಟಾರ್ಟ್ ಮಾಡಿದೆ.
ನೋಡಿ ಅಲ್ಲಿ ಶಾರ್ಪ್ನೆಸ್ ಎಷ್ಟು ನೀಟಾಗಿ ಬಂತಲ್ವಾ. ನೋಡಿ ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಚೈನ್ ಸ್ಟಿಚ್ ಅಂತ ಬಂದರೆ ಸಿಲ್ಕ್ ಥ್ರೆಡ್ಡಿಗೆ 2 ದಾರನ ತಗೋಬೇಕು. ಬೇರೆ ಯಾವುದೇ ಸ್ಟಿಚ್ ಮಾಡೋದಾದ್ರೂ ಝರಿ ಥ್ರೆಡ್ಡು ಸಿಂಗಲೇ ತಗೋಬೇಕು, ಮತ್ತು ಸೀವಿಂಗ್ ಥ್ರೆಡ್ಡು ಕೂಡ ಸಿಂಗಲೇ ತಗೋಬೇಕು. ಕನ್ಫ್ಯೂಸ್ ಆಗಬೇಡಿ, ಓಕೆನಾ. ಬೀಡ್ ವರ್ಕಿಗೆ ಸಿಂಗಲ್ ಥ್ರೆಡ್ಡಲ್ಲೇ ಬೀಡ್ ವರ್ಕ್ ಮಾಡಬೇಕು, ಡಬಲ್ ಥ್ರೆಡ್ ತಗೋಬೇಡಿ. ಮತ್ತು ಸಿಲ್ಕ್ ಥ್ರೆಡ್ಡಿಗೆ ಮಾತ್ರ ಡಬಲ್ ತಗೊಳ್ಳಿ. ಕೆಲವೊಂದು ಸ್ಟಿಚ್ಚರ್ಗಳಿಗೆಲ್ಲ ಯೂಸ್ ಮಾಡ್ತಾರೆ 3-4, ಅದರದ್ದೆಲ್ಲ ನಾನು ಕ್ಲಾಸ್ ಕೊಟ್ಟಿದ್ದೀನಿ. ಫಸ್ಟ್ ನೋಡೋರಿದ್ರೆ ನಂದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಲು ಫಸ್ಟ್ ಕ್ಲಾಸಿಂದ ಕಲೀರಿ. ಮಿಡ್ಲು ನೋಡ್ಕೊಂಬಿಟ್ಟು ನನಗೆ ಕ್ವಶನ್ ಮಾಡಬೇಡಿ. ಸ್ಟಾರ್ಟಿಂಗಿಂದನೇ ನೋಡ್ತಾ ಬಂದರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಆಗಲಿ ಯಾವುದೇ ಡೌಟ್ಸ್ ಆಗಲಿ ಇರಲ್ಲ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನ ವಿಡಿಯೋನ ಸ್ಟಾರ್ಟಿಂಗಿಂದ ನೋಡ್ತಾ ಬನ್ನಿ. ಮಿಡ್ಲಿ ಯಾವುದೋ ಒಂದು ಕ್ಲಾಸ್ ನೋಡಿಬಿಟ್ಟು ಫಸ್ಟಿಗೆ ಬೇಕಾಗಿರೋ ಅಂಥ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ, ಓಕೆನಾ. ನೋಡಿ ನಾನು ಎಷ್ಟೇ ಡೌಟ್ ಕ್ಲಿಯರ್ ಮಾಡಬೇಕು ಅಂದ್ಕೊಂಡ್ರು ಆದರೂ ನನ್ನ ಹತ್ರ ಕೆಲವ್ರು ಕ್ವಶನ್ ಕೇಳ್ತಾರೆ. ದಾರ ಕೂಡ ಸಿಂಗಲ್ಲ ಡಬಲ್ಲ ಕೇಳ್ತಾರೆ. ಆ್ಯಕ್ಚುಲಿ ದಾರ ಸಿಲ್ಕ್ ಥ್ರೆಡ್ಡಿದ್ದು ಮಾತ್ರ ಡಬಲ್ಲು, ಬಾಕಿ ಯಾವುದೇ ಇದ್ದರೂ ಸಿಂಗಲ್, ಆಯಿತಾ. ಪರವಾಗಿಲ್ಲ, ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀನಿ, ಯಾವುದಕ್ಕೂ ಮಿಸ್ ಮಾಡಲ್ಲ. ಆದ್ರೂ ನೀವು ಮತ್ತೊಮ್ಮೆ ನೋಡ್ಕೊಳ್ಳಿ. ಮಾರ್ಕಿಂಗಿದು ಕೇಳಿದ್ರಿ, ಮಾರ್ಕಿದು ತೋರಿಸಿದ್ದೀನಿ. ಸಿಲ್ಕ್ ಥ್ರೆಡ್ ಹ್ಯಾಂಡ್ಲಿಂಗು ಗೊತ್ತಿಲ್ಲ ಅಂದರೆ ಸಿಲ್ಕ್ ಥ್ರೆಡ್ ಹ್ಯಾಂಡ್ಲಿಂಗ್ ಮಾಡೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಓಕೆ. ಮತ್ತು ಹೇಗೆ ಟ್ರೇಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಮತ್ತೊಬ್ಬರು ಯಾರೋ ಪ್ರಶ್ನೆ ಕೇಳಿದರು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಯಾವ ಸೈಜಿಗೆ ನಾವು ಪ್ರಿಂಟೌಟ್ ತೆಕ್ಕೋಬೇಕು ಅಂತ ಕೇಳಿದ್ರಿ. ಪ್ರಿಂಟೌಟು A3 ಸೈಜಲ್ಲೂ ತೆಕ್ಕೋಬೋದು, A4 ಶೀಟಲ್ಲೂ ತೆಕ್ಕೋಬೋದು, ಯಾವುದ್ರಲ್ಲಿ ಬೇಕಾದರೂ ತೆಕ್ಕೋಬೋದು, ಏನು ತೊಂದರೆ ಇಲ್ಲ. A4 ಅಥವಾ A3 ಶೀಟು ಎರಡರಲ್ಲೂ ತೆಕ್ಕೊಳ್ಳಿ. ಆದಷ್ಟು ಏನು ಮಾಡಿ ಅಂದರೆ ಅವ್ರ ಹತ್ರ ಕೇಳಿ ನಿಮಗೆ ಯಾವ ಡಿಸೈನ್ ಬೇಕು, ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತಂದುಕೊಡಿ ಅಂತ. ಇಲ್ಲಾಂದರೆ ನೀವೇ ಮಾಡೋದಾದರೆ ಮತ್ತು ಏನು ಮಾಡಿ ಅಂದರೆ ಸೀರೆಯಲ್ಲಿ ಕೆಲವೊಂದು ಡಿಸೈನ್ಗಳಿರುತ್ತೆ, ಅದಕ್ಕೆ ತಕ್ಕಂಗೆ ನೀವು ಟ್ರೇಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದಾದ್ರೂ ಬೇರೆ ಇಷ್ಟ ಆದರೆ A4 ಶೀಟಲ್ಲಿ ತಂದ್ಕೊಂಡು ಟ್ರೇಸಿಂಗ್ ಪೇಪರ್ಲಿ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ನೀವು ಟ್ರೇಸ್ ಮಾಡ್ಕೊಳ್ಳಿ ಹೊಸದಾಗಿ. ಆ ಥರ ಹ್ಯಾಂಡ್ಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಅದನ್ನು ಕೂಡ ಸಪ್ರೇಟಾಗಿ ತೋರಿಸ್ತಾ ಬರ್ತೀನಿ. ನೋಡಿ ಈ ಥರ ಫಿನಿಶಿಂಗ್ ಎಲ್ಲ ನೀಟಾಗಿ ಬರೋ ಹಾಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಶೇಪ್ಗಳನ್ನೆಲ್ಲ ತೋರಿಸ್ತೀನಿ. ಇದೇ ಥರ ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಡೌಟ್ಸ್ ಇದ್ದರೆ ಅದರಲ್ಲೇ ನನಗೆ ಚಾಟ್ ಮಾಡಿ.